ನಮಸ್ಕಾರ. ಕನಸು ನ್ಯೂಸ್ ಗಂಗಾವತಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಶ್ರೀ ಚನ್ನಬಸವ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ 3ನೇ ವರ್ಷದ ಸಾಮೂಹಿಕ ವಿವಾಹ. ಶ್ರೀ ನಾಗಭೂಷಣ ಶಿವಾಚಾರ್ಯರು ಗಂಗಾವತಿ ತ್ರಿವಿಧ ದಾಸೋಹಿ ಕಾಯಕ ಯೋಗಿ ಶ್ರೀ ಚನ್ನಬಸವ ಸ್ವಾಮಿ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮಲ್ಲಿಕಾರ್ಜುನ ಮಠದಲ್ಲಿ 3ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಗಳನ್ನು ಆಯೋಜಿಸಲಾಗಿದ್ದು, ಇದರ ಸದುಪಯೋಗವನ್ನು ವಧುವರರು ಪಡೆದುಕೊಳ್ಳಬೇಕೆಂದು ಹೆಬ್ಬಾಳ್ ಬೋಳಾಡಿ ಬಸವೇಶ್ವರ ಪೂಜ್ಯರಾದ ಶ್ರೀ ನಾಗಭೂಷಣ ಶಿವಾಚಾರ್ಯರು ಹೇಳಿದರು. ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಕಾಶಿ ಜಗದ್ಗುರುಗಳ ಅನುಗ್ರಹದಂತೆ ನೂತನ ದಾಂಪತ್ಯಕ್ಕೆ ಕಾಲಿಡುತ್ತಿರುವ ವಧುವರರು ಕನಿಷ್ಠ 5 ಮಕ್ಕಳನ್ನು ಜನ್ಮ ನೀಡುವುದರ ಮೂಲಕ ಧರ್ಮ ರಕ್ಷಣೆಗೆ ಮುಂದಾಗಬೇಕೆಂಬ ಅವಶ್ಯಕತೆ ಇದೆ. ಹೀಗೆ ಈ ಹಿಂದೆ ಆರತಿಗೆ ಒಬ್ಬ ಮಗಳು, ಕೀರ್ತಿಗೆ ಒಬ್ಬ ಮಗ ಎಂಬ ಮಾತು ಇತ್ತು. ಈಗ ಕಾಲ ಬದಲಾದಂತೆ ಹೆಚ್ಚು ಮಕ್ಕಳನ್ನು ಜನ್ಮ ತಾಳಬೇಕೆಂಬ ಅವಶ್ಯಕತೆ ಇದೆ. ಶ್ರೀ ಚನ್ನಬಸವ ಶಿವಯೋಗಿಗಳ ಆಶೀರ್ವಾದದ ಮೇರೆಗೆ ನೂತನ ವಧುವರರು ಸುಖ, ಶಾಂತಿ, ಸಮೃದ್ಧಿಯಿಂದ ಜೀವನ ನಡೆಸುವಂತಾಗಲೆಂದು ಹರಿಸಿದರು. ಈ ಸಂದರ್ಭದಲ್ಲಿ ಅರಳಿಹಳ್ಳಿ ವೇದಮೂರ್ತಿ ಗವಿಸಿದ್ದಪ್ಪ ತಾತನವರು, ವೇದಮೂರ್ತಿ ಅಯೋಧ್ಯೆ ರುದ್ರಯ್ಯ ಸ್ವಾಮಿ, ಕಳಕನಗೌಡರು, ಮಾಜಿ ಶಾಸಕ ಪರಣ ಮುನ್ವಳ್ಳಿ, ಕೆ ಕಾಳಪ್ಪ, ಚನ್ನಬಸವ ಸ್ವಾಮಿ, ಗಾಳಿ ರುದ್ರಪ್ಪ ತಿಳಿದಂತೆ ಯುವಕ ಮಂಡಳಿ ಅಧ್ಯಕ್ಷರು, ಪದಾಧಿಕಾರಿಗಳು, ಶ್ರೀಮಠದ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಜೋಳಿಗೆ ತಂದ ಭಿಕ್ಷೆಯ ನೀಡವ್ವ, ಭಿಕ್ಷೆಯ ನೀಡವ್ವ, ಭಿಕ್ಷೆಯ ನೀಡವ್ವ, ಭಿಕ್ಷೆಯ ನೀಡವ್ವ. ಚನ್ನಬಸವನ ಜೋಳಿಗೆಗೆ ಭಕ್ತಿಯ ನೀಡವ್ವ, ಚನ್ನಬಸವನ ಜೋಳಿಗೆಗೆ ಭಕ್ತಿಯ ನೀಡವ್ವ, ಭಕ್ತಿಯ ನೀಡವ್ವ, ಮುಕ್ತಿಯ ಬೇಡವ್ವ, ಮುಕ್ತಿಯ ಬೇಡವ್ವ, ಭಕ್ತಿಯ ನೀಡವ್ವ. ಯೋಗಿ ಬಂದ ಜೋಳಿಗೆ ತಂದ. ಹಸಿವಿನಾಸೆಗೆ ತಿರುಗುವವನು ಜಂಗಮನಲ್ಲಮ್ಮ, ಗುರುಲಿಂಗ ಜಂಗಮ ಸಂಗಮ ಇವನೇ ನೋಡವ್ವ. ಹಸಿವಿನಾಸೆಗೆ ತಿರುಗುವವನು ಜಂಗಮನಲ್ಲವ್ವ, ಗುರುಲಿಂಗ ಜಂಗಮ ಸಂಗಮ ಇವನೇ ನೋಡವ್ವ. ಅಂಗದ ಗುಣಗಳ ಕಳೆಯಲು ಬಂದ ಲಿಂಗ ರೂಪಿಯವ್ವ, ಅಂಗದ ಗುಣಗಳ ಕಳೆಯಲು ಬಂದ ಲಿಂಗ ರೂಪಿಯವ್ವ. ಮಂಗಲ ಮಹಿಮಾ ಚನ್ನಬಸವನ ನಿತ್ಯ ನೆನೆಯಿರವ್ವ, ನಿತ್ಯ ನೆನೆಯಿರವ್ವ, ನಿತ್ಯ ನೆನೆಯಿರವ್ವ, ನಿತ್ಯ ನೆನೆಯಿರವ್ವ, ನಿತ್ಯ ನೆನೆಯಿರವ್ವ. ಯೋಗಿ ಬಂದ ಜೋಳಿಗೆ ತಂದ. ಆರಾಧ್ಯ ದೈವ ಕಾಯಕ ಯೋಗಿ ಮಹಾಮಹಿಮ ತ್ರಿಕಾಲಜ್ಞಾನಿ ಚನ್ನಬಸವ ಶಿವಯೋಗಿಗಳವರ 80ನೇ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಇಂದು ಉಚಿತ ಸಾಮೂಹಿಕವನ್ನ ಈ ಒಂದು ಟ್ರಸ್ಟ್ ಕಮಿಟಿ ಪರವಾಗಿ
ಶ್ರೀ ಪುರಾಣ ಸಮಿತಿ ಪರವಾಗಿ ಹಾಗೂ ಚನ್ನಬಸವ ಸ್ವಾಮಿ ಸೇವಾ ಸಮಿತಿ ಪರವಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಉಚಿತ ಸಾಮೂಹಿಕ ವಿವಾಹದಲ್ಲಿ ಒಟ್ಟು 18 ಜೋಡಿಗಳು ಇವತ್ತು ದಾಂಪತ್ಯ ಜೀವನನ್ನ ಸ್ವೀಕರಿಸಲಿವೆ. ಚನ್ನಬಸವ ತಾತನ ಆಶೀರ್ವಾದ ಸದಾ ಆ ಎಲ್ಲ ದಂಪತಿಗಳಿಗೆ ಇರಲಿ. ಆ ದಂಪತಿಗಳು 100 ಕಾಲ ಸುಖ, ಸಂತೋಷ, ನೆಮ್ಮದಿ, ಅಷ್ಟೈಶ್ವರವನ್ನು ಚನ್ನಬಸವ ತಾತ ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸ್ತೇವೆ. ಜೊತೆಗೆ ಶ್ರೀಮಠ ಯಾವತ್ತಿಗೂ ತ್ರಿವಿಧ ದಾಸೋಹಕ್ಕೆ ಹೆಸರಾದಂತಹ ಮಠ. ಇಲ್ಲಿ ಯಾವುದೇ ಜಾತಿ ಮತ ಭೇದ ಪಂಥವಿಲ್ಲದೆ ಎಲ್ಲ ಧರ್ಮದ ಭಕ್ತರು ಸಹಿತ ತಾತ ನಡ್ಕೊಳ್ತಾ ಇದ್ದಾರೆ. ತಾತ ಕಲಿಯುಗದ ಕಾಮಧೇನು, ಕೇಳಿದವರಿಗೆ ಕೇಳಿದ್ದನ್ನು ಕೊಡುವಂತಹ, ಬೇಡಿದವರಿಗೆ ಬೇಡಿದ್ದನ್ನು ನೀಡುವಂತಹ ಶಕ್ತಿಯುಳ್ಳ ಯಾರಾದ್ರೂ ಇದ್ರೆ ಅದು ಚನ್ನಬಸವ ತಾತ ಅಂತ ಹೇಳಿ ಘಂಟಾಘೋಷ ಹೇಳ್ಬೋದು. ಇಂತಹ ತಾತನ ಸಂದರ್ಭದಲ್ಲಿ ಆ ದಂಪತಿಗಳು ಏನೋ ಗೃಹಸ್ಥಾಶ್ರಮಕ್ಕೆ ಭಾಗವಹಿಸ್ತಿರೋದು ನಿಜವಾಗ್ಲೂ ಅತ್ಯಂತ ಸಂತೋಷದ ವಿಷಯ ಅಂತ ಹೇಳ್ತಾ ಆ ಎಲ್ಲ ದಂಪತಿಗಳಿಗೆ ಶುಭವಾಗಲಿ ಅಂತ ಹಾರೈಸ್ತೇವೆ. ಚೆನ್ನ ಮಲ್ಲಿಕಾರ್ಜುನ ಟ್ರಸ್ಟ್ ಮತ್ತು ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪ ಸಮಿತಿ ಇವರ ಆಶ್ರಯದಲ್ಲಿ ಚನ್ನಬಸವ ಸ್ವಾಮಿ ಸೇವಾ ಸಮಿತಿ ನೇತೃತ್ವದಲ್ಲಿ ಇವತ್ತು 10-12-2025 ಬುಧವಾರದಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ 3ನೇ ವರ್ಷ ಕಾರ್ಯಕ್ರಮ ಜರುಗುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನೂತನ ವಧುವರರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮ ಜೀವನ ಅತ್ಯಂತ ಸುಖಕರವಾಗಿರಲಿ ಮತ್ತು ಚನ್ನಬಸವ ಸ್ವಾಮಿ ಮತ್ತು ಮಲ್ಲಿಕಾರ್ಜುನ ತಾತನ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಇದ್ದೇನೆ. ಚೆನ್ನಬ ಮಲ್ಲಿಕಾರ್ಜುನ ಟ್ರಸ್ಟ್ ಕಮಿಟಿ ಮತ್ತು ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದ ಸಮಿತಿ ಮತ್ತು ಚನ್ನಬಸವ ಸ್ವಾಮಿ ಸೇವಾ ಸಮಿತಿಯ ಇವರ ನೇತೃತ್ವದಲ್ಲಿ ಸತತವಾಗಿ 3ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸರ್ವಧರ್ಮದವರನ್ನ ಹಾಗೂ ಎಲ್ಲರನ್ನೂ ಕೂಡ ಇವತ್ತು ಉಚಿತ ಸಾಮೂಹಿಕ ವಿವಾಹ ಮಾಡುವುದರ ಮೂಲಕ ಈ ಒಂದು ಗಂಗಾವತಿಯಲ್ಲಿ ಶ್ರೀ ಚನ್ನಬಸವ ತಾತನವರ ಒಂದು ಆಶೀರ್ವಾದದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಗಂಗಾವತಿಯ ಜನಪ್ರಿಯ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅಧಿವೇಶನ ಇರೋದ್ರಿಂದ ಅವರ ಪರವಾಗಿ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ ಮತ್ತು ಅವರು ನೂತನ ವಧುವರರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ ಮತ್ತು ಎಲ್ಲಾ ರೀತಿಯಿಂದ ಇವತ್ತೇನು ಸಾಮೂಹಿಕ ಕಾರ್ಯಕ್ರಮದಲ್ಲಿ ಭಾವಿಸ್ತಕ್ಕಂಥ ಎಲ್ಲರಿಗೂ ಕೂಡ ಅವರು ಶುಭ ಕೋರೋದ್ರ ಜೊತೆಗೆ ಎಲ್ಲ ತನುಮನದಿಂದ ಅವರು ಕೂಡ ತಾವು ಸಹಾಯ ಮಾಡ್ತೀವಿ ಅಂತ ಕೂಡ ತಿಳಿಸಿರುತ್ತಾರೆ ಮತ್ತು ಅವರ ಪರವಾಗಿ ನಾನೆಲ್ಲರಿಗೂ ಕೂಡ ಮಗದೊಮ್ಮೆ ಸಾಮೂಹಿಕ ವಿವಾದ ಪರವಾಗಿ ಚನ್ನಬಸವ ತಾತನವರ ಕೃಪಾಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಒಳಗೋಣ ಅಂತ ಎನ್ನುವುದರ ಮೂಲಕ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತಿದ್ದೇನೆ. ಇವತ್ತಿನ ದಿವಸ ಗಂಗಾವತಿಯಲ್ಲಿ ನಡೀತಕ್ಕಂಥ ಸಾಮೂಹಿಕ ವಿವಾಹ ಚನ್ನಬಸವ ಸ್ವಾಮಿ ಟ್ರಸ್ಟ್ ಸಮಿತಿ ಮತ್ತು ಚನ್ನಬಸವ ಸ್ವಾಮಿ ಸೇವಾ ಸಮಿತಿ ಹಾಗೂ ಚನ್ನಬಸವ ಸ್ವಾಮಿ ಪುರಾಣ ಸಮಿತಿ, ಸಾಮೂಹಿಕ ವಿವಾಹ ಸಮಿತಿ ಹಾಗೂ ನಾಗಲಾಂಬಿಕಾ ದೇವಿ ಮಹಿಳಾ ಸಂಘದವರು, ಇಲ್ಲಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಈ ನಡೆದಾಡುವ ದೇವರ ಮಠದಲ್ಲಿ ಇವತ್ತು ಸಾಮೂಹಿಕ ವಿವಾಹ ಶುಭ ದಿನ. ಈ ಶುಭ ದಿನವನ್ನು ಮಾಡಿದಂತ ಎಲ್ಲ ಟ್ರಸ್ಟ್ ಕಮಿಟಿಯವರಿಗೂ, ಎಲ್ಲ ಸಮಾಜ ಬಂದಂತ ಎಲ್ಲ ಸಮಾಜದ ಬಾಂಧವರಿಗೂ ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದ್ರೆ ಇವತ್ತು ಬಡವರು ಸಾಮಾಜಿಕವಾಗಿ ಒಂದು ಮದುವೆ ಮಾಡ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಬೇಕಾಗತ್ತೆ. ಆ ಸಾಲ ಮಾಡುವುದನ್ನ ಹೊರೆ ತಪ್ಪಿಸಿದ್ದಾರೆ. ಅದಕ್ಕಾಗಿ ಆ ಸಾಲ ಮಾಡುವಂತ ಹೊರೆ ತಪ್ಪಿಸಿ ಅವರಿಗೆ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿ ಆ ತಾತನ ಆಶೀರ್ವಾದ ಅವರ ಮೇಲೆ ಸಂಪೂರ್ಣವಾಗಿ ಆಗತ್ತೆ. ಆ ತಾತನ ಆಶೀರ್ವಾದ ಕೃಪಾ ಆಗ್ಲಿ ಅವ್ರ ಜೊತೆಗೆ, ಅದ್ರ ಜೊತೆಗೆ ಅವರ ಬಾಳು ಬಂಗಾರವಾಗಲಿ. ಹಿರಿಯರು ಹೇಳಿದಾಗೆ ಆರತಿಗೊಬ್ಬ ಮಗ ಕೀರ್ತಿಗೊಬ್ಬ ಮಗಳನ್ನು ಅಂತ ನಡೆಸಿಕೊಡ್ಲಿ ಅನ್ನೋ ಒಂದು ಮಾತನ್ನೇ ಆ ತಾತನ ಆಶೀರ್ವಾದ ಆಗ್ಲಿ. ಆ ಸೇವಾ ಸಮಿತಿ ಚನ್ನಬಸವ ಸ್ವಾಮಿ ಟ್ರಸ್ಟ್ ಕಮಿಟಿ ಅವರೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಪ್ರತಿ ವರ್ಷ ಈ ನಡೀತಕ್ಕಂಥ ಸಾಮೂಹಿಕ ವಿವಾಹ ಇನ್ನೂ ಹೆಚ್ಚು ಬೇರೆ ಬೇರೆ ಸಮಾಜದವರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಸಾಮೂಹಿಕ ಮಾಡಿದ್ರೆ ಪುಣ್ಯ ಬರ್ತೈತಿ. ಇದು ಪುಣ್ಯದ ಕೆಲಸ. ಇದು ಮಠದಲ್ಲಿ ಇವತ್ತು ಸಾವಿರಾರು ಮಂದಿ ಬಂದು ಅಕ್ಷತೆ ಹಾಕ್ತಾರೆ. ಇವತ್ತು ನೀವು ಮನೆಯಲ್ಲಿ ಮಾಡಿದ್ರೆ 100 ಮಂದಿ 1000 ಮಂದಿ ಬರ್ಬೋದು. ಇಲ್ಲಿ ಸಾವಿರಾರು ಮಂದಿ ಅಕ್ಷತೆ ಹಾಕ್ತಾರೆ. ಆ ಅಕ್ಷತೆ ಪುಣ್ಯ ಆ ತಾತನ ಮಠದಲ್ಲಿ ಇರ್ತಕ್ಕಂಥ ಎಲ್ಲಾ ಸೇವಾ ಸಮಿತಿಯವರಿಗೆ ಸಲ್ಲಲಿ ಅನ್ನೋ ಒಂದು ಮಾತನ್ನ ಹೇಳಿ ನನಗೆ 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಧನ್ಯವಾದಗಳು.
ನಮ್ಮ ಚನ್ನಬಸವ ಸ್ವಾಮಿ ಟ್ರಸ್ಟ್ ಕಮಿಟಿ ವತಿಯಿಂದ ಕಲ್ಯಾಣ ಮಂಟಪ ಸಮಿತಿ ಮತ್ತು ಸಮಾಜದ ಎಲ್ಲ ಯುವಕರು ಕೂಡಿಕೊಂಡು ವಿಶೇಷವಾಗಿ 3ನೇ ವರ್ಷದ ಸಾಮೂಹಿಕ ಮದುವೆಗಳನ್ನ ಶ್ರೀ ಚನ್ನಬಸವ ಸ್ವಾಮಿ ಆಶೀರ್ವಾದದಿಂದ ಶ್ರೀಮಠದಲ್ಲಿ ನಡೀತಾ ಇದೆ. ಈ ವರ್ಷ 3ನೇ ವರ್ಷ ಸಂದರ್ಭದಲ್ಲಿ 17 ನವ ವಧುವರರು ಇವತ್ತು ಮಾಂಗಲ್ಯ ಧಾರಣೆ ಮಾಡಿಕೊಳ್ಳುವುದರ ಮುಖಾಂತರ ಹೊಸ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಅದು ಮುಖ್ಯವಾಗಿ ಒಂದು ಪುಣ್ಯದ ಕೆಲಸ ಅಂದ್ರೆ ಎಲ್ಲರೂ ನವ ವಧುವರರು ಶ್ರೀ ಚನ್ನಬಸವ ತಾತನ ಒಂದು ಆವರಣದಲ್ಲಿ ಅವರ ತಾತನ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಮಾತನ್ನು ಹೇಳಿ ಎಲ್ಲ ನವ ವಧುವರರಿಗೂ ಸೇರಿ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಶ್ರೀ ಚನ್ನಬಸವ ಸ್ವಾಮಿ ಟ್ರಸ್ಟ್ ಕಮಿಟಿ ವತಿಯಿಂದ ಸಾಮೂಹಿಕ 17 ನವ ಜೋಡಿಗಳಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಈ ಒಂದು ಸಾಮೂಹಿಕ ಜೋಡಿಗಳು ಸುಖ ಶಾಂತಿ ಸಮೃದ್ಧಿಯಿಂದ ನವ ಜೋಡಿಗಳು ಬಾಳಲಿ ಅಂತ ಹಾರೈಸಿ ಚನ್ನಬಸವ ತಾತನ ಆಶೀರ್ವಾದ ಎಲ್ಲರಿಗೂ ನಮ್ಮ ಯುವಕ ಮಿತ್ರರು ಎಲ್ಲರೂ ಒಗ್ಗೂಡಿಕೊಂಡು ಈ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಇರ್ಬೋದು, ಬಡ ಬಗ್ಗರಿಗೆ ಬಹಳ ಆರ್ಥಿಕ ಹೊಡೆತದಿಂದ ತಪ್ಪಿಸಿದ್ದಾರೆ, ಅವರಿಗೆ ಆರ್ಥಿಕ ಮುಗ್ಗಟ್ಟಿಂದ ಪಾರು ಮಾಡಿದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಒಂದು ಸಾಮೂಹಿಕ ಜೋಡಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ಕಮಿಟಿ ಹಾಗೂ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದ ಸಂಯುಕ್ತ ಆಶ್ರಯದಲ್ಲಿ ಯುವಕರ ಒಂದು ತಂಡ ಕಳೆದ 3 ವರ್ಷಗಳಿಂದ ಯಶಸ್ವಿಯಾಗಿ ಪ್ರತಿ ವರ್ಷ 15 ಜೋಡಿಗಿಂತ ಹೆಚ್ಚು ಏನು ಇವತ್ತು ಮಾಂಗಲ್ಯವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಸಮಾಜಕ್ಕೆ ಮಾಡ್ತಾ ಇರೋದು ಬಹಳ ಶ್ಲಾಘನೀಯ. ಇಲ್ಲಿ ಜಾತ್ಯತೀತವಾಗಿ ಯಾವುದೇ ಒಂದು ಧರ್ಮ ಇಲ್ಲದೆ ಈ ಒಂದು ದಾನಿಗಳ ಒಂದು ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತು. ಗಂಗಾವತಿಯ ಶ್ರೀ ಮಲ್ಲಿಕಾರ್ಜುನ ಮಠದಲ್ಲಿ ಈ ದಿನ ನಡೀತಕ್ಕಂಥ ಸಾಮೂಹಿಕ ವಿವಾಹವು ಈ ಒಂದು ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಚನ್ನಬಸವ ತಾತನವರ ರಥೋತ್ಸವದ ಅಂಗವಾಗಿ ಈ ಒಂದು ಸಾಮೂಹಿಕ ವಿವಾಹ ನೆರವೇರ್ತಾ ಇದೆ. 17 ಜೋಡಿಗಳು ಇಂದು ಇವತ್ತ ತಮ್ಮ ನೂತನ ದಾಂಪತ್ಯಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವರೆಲ್ಲರಿಗೂ ಶುಭ ಹಾರೈಸುವ ಮೂಲಕ ಈ ಜಾತ್ರಾ ಮಹೋತ್ಸವದ ಏನು ಯುವ ಪೀಳಿಗೆ ಏನಿದೆ ಆ ಒಂದು ಸಮಿತಿ ಇಡೀ ನಮ್ಮ ಈ ಭಾಗದ ಜನರ ನಾಡಿ ಮಿಡಿತವನ್ನು ಅರಿತು ಈ ಒಂದು ಕಾರ್ಯಕ್ರಮವನ್ನ ಆ ಯುವ ಘಟ್ಟ ಸಂಘ ಸಮಿತಿಯೇ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತದೆ. ಇದರ ಜೊತೆಗೆ ಮಲ್ಲಿಕಾರ್ಜುನ ಮಠದ ಟ್ರಸ್ಟ್, ಅದೇ ರೀತಿ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪ ಮತ್ತು ಇಡೀ ಗ್ರಾಮದ ಎಲ್ಲ ನಮ್ಮ ನಗರದ ಎಲ್ಲ ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನ್ನ ಧನದಿಂದ ಇವತ್ತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂಥ ಕಾರ್ಯಕ್ರಮ ನಡೀತದೆ. ಎಲ್ಲರಿಗೂ ಶುಭ ಹಾರೈಕೆಗಳು. ಕಾಯಕ ಯೋಗಿ ಚನ್ನಬಸವ ಶಿವಯೋಗಿಗಳವರ 80ನೇ ರಥೋತ್ಸವ ಅಂಗವಾಗಿ ಚನ್ನಬಸವ ಸ್ವಾಮಿ ಟ್ರಸ್ಟ್ ಕಲ್ಯಾಣ ಮಂಟಪ ಹಾಗೂ ಚನ್ನಬಸವ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಅಂಗವಾಗಿ ಸಾಮೂಹಿಕ ಮದುವೆಗಳನ್ನು ಏರ್ಪಡಿಸಲಾಗಿದೆ. ಈ ಸಾಮೂಹಿಕ ಮದುವೆಯಲ್ಲಿ 17 ದಂಪತಿಗಳು ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಶ್ರೀಮಠ ಏನು ಸಾರ್ವಜನಿಕವಾಗಿ ಸೇವಾ ಮಾಡುವುದರ ಮುಖಾಂತರ ಆ ಟ್ರಸ್ಟ್ ಕಮಿಟಿ ಮತ್ತು ಕಲ್ಯಾಣ ಸಮಿತಿ ವತಿಯಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ, ನವದಂಪತಿಗಳು ಕೈ ಜೋಡಿಸಿ ಮುಂದಿನ ಜೀವನದಲ್ಲಿ ಸುಖ ಜೀವನವನ್ನು ಆರಂಭಿಸಬೇಕನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ನಾನು ದಂಪತಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಇಲ್ಲಿ ಸಾಮೂಹಿಕ ಲಗ್ನ ಮಾಡಿಕೊಂಡ ಮೇಲೆ ಮನೆಗೆ ಹೋಗಿ ವಾರ್ನೀರ್ ಮಾಡಿ ಹೆಚ್ಚು ದುಡ್ಡು ಖರ್ಚು ಮಾಡಬಾರದಾಗಿ ವಿನಂತಿ ಮಾಡಿಕೊಂಡು ನಿಮ್ಗೆ ಒಳ್ಳೆಯದಾಗಂತ ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ನಿಮ್ಮ ಮನೆದೇವರನ್ನ ಸ್ಮರಣೆ ಮಾಡಿಕೊಂಡು
ಕಾಯಕಯೋಗಿ ಶ್ರೀ ಚನ್ನಬಸವ ಸ್ವಾಮಿಯ ಪಾದಗಳಿಗೆ ನಮನಗಳನ್ನು ಸಲ್ಲಿಸಿ ಇವತ್ತು ನಮ್ಮ ಶ್ರೀ ಚನ್ನಬಸವ ಸ್ವಾಮಿ ಟ್ರಸ್ಟ್ ಕಮಿಟಿ, ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪ ಸಮಿತಿ ಮತ್ತು ನಮ್ಮ ಸಮಾಜದ ಎಲ್ಲ ಯುವ ಬಳಗ ಕೂಡಿಕೊಂಡು 3ನೇ ವರ್ಷದ ಈ ಸಾಮೂಹಿಕ ವಿವಾಹದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪೂಜ್ಯ ಹೆಬ್ಬಾಳ ಪೂಜ್ಯರ ಪಾದಗಳಿಗೆ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಪೂಜ್ಯರಿಗೂ ಭವಿಷ್ಯದ ತಾತನವರಿಗೂ ನಮನಗಳನ್ನು ಸಲ್ಲಿಸಿ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನಗರದ ಎಲ್ಲ ಹಿರಿಯರೇ, ವಿಶೇಷವಾಗಿ ಅಂದ್ರೆ ಇವತ್ತು 3ನೇ ವರ್ಷದಲ್ಲಿ 17 ಜೊತೆ ವಧುವರರು ಇವತ್ತು ತಮ್ಮ ಮಾಂಗಲ್ಯ ಧಾರಣೆ ಮಾಡೋದ್ರ ಜೊತೆಗೆ ಇದು ಒಂದು ಬಹಳ ಪವಿತ್ರವಾದಂತ ಕಾರ್ಯ ಅನ್ನುವಂತ ಮಾತನ್ನು ಹೇಳಬೇಕಾಗ್ತದೆ. ಯಾಕೆಂದ್ರೆ ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀ ಚನ್ನಬಸವ ಸ್ವಾಮಿಯ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಮಾಂಗಲ್ಯ ನಡೀತಾ ಇರುವುದು ನಮಗೆಲ್ಲರಿಗೂ ಸಂತೋಷ. ಆ ವಧುವರರಿಗೆಲ್ಲರಿಗೂ ಶುಭಾಶಯಗಳನ್ನು ಕೋರೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಹೆಚ್ಚಿನ ಸೇವೆಯನ್ನು ಮಾಡುವಂತ ಶಕ್ತಿಯನ್ನ ಶ್ರೀ ಚನ್ನಬಸವ ಸ್ವಾಮಿ ನೀಡಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಮ್ಮ ಯುವ ಬಳಗದವರು ಅನೇಕ ಯುವಕರು ಕೂಡಿಕೊಂಡು 3ನೇ ವರ್ಷದಿಂದ ಇವತ್ತು ಕಾರ್ಯ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮೂಹಿಕ ಮದುವೆ ಮಾಡೋದ್ರ ಮುಖಾಂತರ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂತ ಕಾರ್ಯವನ್ನ ನಮ್ಮ ಯುವ ಬಳಗ ಮಾಡಲಿ ಅನ್ನುವಂತ ಮಾತನ್ನು ಹೇಳಿ ಎಲ್ಲ ಯುವ ಸ್ನೇಹಿತರಿಗೆ ಪೂಜ್ಯರಿಗೂ ಸಹಿತ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ. ಎಂಬತ್ತನೇ ರಥೋತ್ಸವದ ಅಂಗವಾಗಿ ಚನ್ನಮಲ್ಲಿಕಾರ್ಜುನ ಟ್ರಸ್ಟಿನ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪಿನ ಹಾಗೆ ಈ ಒಂದು ಸೇವಾ ಸಮಿತಿಯ ಯುವಕರ ವೃಂದದ ಪ್ರಯತ್ನದಿಂದ ನಿರಂತರವಾಗಿ ಈಗಾಗಲೇ ಸಾಮೂಹಿಕ ವಿವಾಹಗಳನ್ನ ಈ ಭಾಗದಲ್ಲಿ ನಡೆಸ್ತಾ ಇದ್ದಾರೆ. ಸಾಮೂಹಿಕ ವಿವಾಹಗಳೆಂದರೆ ಇಂದಿನ ದಿನಗಳಲ್ಲಿ ಆರ್ಥಿಕ ಹೊರೆಯನ್ನ ಕುಗ್ಗಿಸಬೇಕು, ಈ ಒಂದು ಭಕ್ತಿಯ ಒಂದು ಪರಾಕಾಷ್ಠೆಯನ್ನ ತಲುಪಬೇಕು. ನವದಂಪತಿಗಳಿಗೆ ಆ ಭಗವಂತ ಚನ್ನಬಸವ ತಾತ ಅವರಿಗೆ ಆಯುರಾರೋಗ್ಯ ಸಂಪತ್ತನ್ನ ಕರುಣಿಸಬೇಕು. ಹಾಗೆ ಈ ಒಂದು ನೂತನ ವಧುವರರಿಗೆ ಈ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಏನು 17 ಇವತ್ತು ಜೋಡಿಗಳು ಇವತ್ತು ನೂತನ ದಾಂಪತ್ಯಕ್ಕೆ ಕಾಲಿಡ್ತಕ್ಕಂಥ ಶುಭ ಸಂದರ್ಭದಲ್ಲಿ ಎಲ್ಲ ಬಂದಂತ ಆ ಊರಿನ ಎಲ್ಲ ಆ ಒಂದು ಬೀಗರಿಗೆ ಕೂಡ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಠದ ವತಿಯಿಂದ ಮಾಡಿರ್ತಾರೆ. ಹಾಗೆ ಇಲ್ಲಿ ಬಂದಿರತಕ್ಕಂತ ಏನ್ ನವದಂಪತಿಗಳಿಗೆ ಸಾಕಷ್ಟು ಸಹಕಾರವನ್ನು ನೀಡುವ ಮೂಲಕ ತನು ಮನ ಧನದಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಏನ್ ನಮ್ಮ ಯುವಕರ ಸೇವಾ ಪಡೆ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವ ಜೊತೆಗೆ ನಿರಂತರವಾಗಿ ತಮ್ಮ ಸೇವೆಯನ್ನ ಮಠಕ್ಕೆ ಮತ್ತು ಈ ಒಂದು ಭಾಗದ ಎಲ್ಲ ಜನರಿಗೆ ಇಚ್ಛೆಯನ್ನ ಈಡೇರಿಸತಕ್ಕಂತಹ ಚನ್ನಬಸವ ತಾತ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸುವ ಜೊತೆಗೆ ನೂತನ ದಾಂಪತ್ಯಕ್ಕೆ ಕಾಲಿಡ್ತಕ್ಕಂಥ ನವದಂಪತಿಗಳಿಗೆ
ಶುಭ ಹಾರೈಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ದುರ್ಗಾದೇವಿಯಲ್ಲಿ ಪರಮಟ್ಟು ಪರಮ ಪೂಜ್ಯ ನಾಗಭೂಷಣ ಶಿವಾಚಾರ್ಯರು, ಕೌಶಿಕಯ್ಯ ತಾತನವರು ಮತ್ತು ಪದ್ಮಾಕ್ಷರಯ್ಯ ತಾತನವರಲ್ಲಿ ನಮಸ್ಕರಿಸಿ ಈ ಒಂದು ಸಮಾರಂಭದಲ್ಲಿ ದಯವಿಟ್ಟು ಬಹಳ ಕತ್ಲ ಇದೆ. ಚನ್ನಬಸವ ಮಹಾಸ್ವಾಮಿ ಕೃಪೆಯಿಂದ ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ, ಕಷ್ಟ ಸುಖಗಳೆರಡೂ ಶಿವನ ಸ್ವರೂಪವೆಂದು ತಿಳಿದು ಇವತ್ತಿನಿಂದ ತಾವು ನವ ದಂಪತಿಗಳೇನಾಗಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಏನೇ ಬಂದರೂ ಕೂಡ ನಾವೆಲ್ಲ ಒಗ್ಗಟ್ಟಿನಿಂದ ಕೊನೆಯವರೆಗೆ ದಾಂಪತ್ಯ ಸುಖವನ್ನು ನಡೆಸಿಕೊಂಡು ಹೋಗ್ತೀವಿ ಅಂತ ಹೇಳಿ ಚನ್ನಬಸವನ ತಾತನ ದಿವ್ಯ ಸನ್ನಿಧಾನದಲ್ಲಿ ಇವತ್ತು ನೀವು ಮಾಂಗಲ್ಯವನ್ನ ಕಟ್ಟಿದ್ದೀರಿ. ಅದೇ ತರನಾಗಿ ತಾಯಂದ್ರನ್ನು ಕೂಡ, ನಮ್ಮ ತಂಗಿಯಂದ್ರನ್ನು ಕೂಡ, ಎಲ್ಲ ಹಳೆಯಂದ್ರು ಚೆನ್ನಾಗಿ ನೋಡಿಕೊಳ್ಬೇಕಂತಕ್ಕಂತ ಒಂದು ವಿನಂತಿ ಮಾಡಿಕೊಳ್ಳುವುದರ ಜೊತೆಗೆ ಏನು ಸಾಮೂಹಿಕ ಲಗ್ನಗಳನ್ನ ಚನ್ನಬಸವ ಸ್ವಾಮಿ ಟ್ರಸ್ಟ್ ಮತ್ತು ಕಲ್ಯಾಣ ಮಂಟಪ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 17 ಜೋಡಿ ಸಾಮೂಹಿಕ ಲಗ್ನ ಮಾಡುವ ಉದ್ದೇಶ. ಯಾವುದೇ ದುಂದು ವೆಚ್ಚಗಳನ್ನು ಮಾಡಬಾರದು. ಸರಳ ಮತ್ತು ಸಾಮೂಹಿಕ ಲಗ್ನದಲ್ಲಿ ಸಾಲಗಾರ ಇಲ್ಲದ ಮನೆಯನ್ನ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ನಮ್ಮ ಸೇವಾ ಟ್ರಸ್ಟ್ ಸಮಿತಿಯವರು, ಮಲ್ಲಿಕಾರ್ಜುನ ಟ್ರಸ್ಟ್ ಸಮಿತಿಯವರು ತಮ್ಮೆಲ್ಲರಿಗೆ ಸರಳ ಮತ್ತು ಸಾಮೂಹಿಕ ಲಗ್ನವನ್ನು ಏರ್ಪಡಿಸಿದ್ದಾರೆ. ಸಾಲವಿಲ್ಲದಂತ ಜೀವನ ಕಳಿಬೇಕು, ಮತ್ತೆ ಮನೆಗೆ ಹೋಗಿ ವಾರ್ನೀರ್ ಮಾಡಿ ಊರಿಗೆ ಊಟ ಹಾಕಿ ಸಾಲವನ್ನ ಮಾಡಿಕೊಳ್ಬಾರ್ರಿ. ತಾವು ನೆಮ್ಮದಿಯ ಜೀವನ ಕಳೆಯೋದಕ್ಕೆ ಚನ್ನಬಸವ ತಾತನ ಆಶೀರ್ವಾದ, ಗ್ರಾಮ ದೇವತೆಯಾದ ದುರ್ಗಾದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ನೀವೆಲ್ಲ ಭಾಗ್ಯವಂತರು. ಈ ಮಹಾತ್ಮರು ಅನೇಕ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ತಾವು ಲಗ್ನವನ್ನ ಮಾಡಿಕೊಂಡಿದ್ದೀರಿ. ಈ ಲಗ್ನ ವಿಘ್ನ ಇಲ್ಲದೆ ಜೀವನ ಸಂಪೂರ್ಣ ಪಾವನ ಆಗ್ಲಿ ಅಂತೇಳಿ ಹಾರೈಸಿ ಈ ಶುಭ ಸಂದರ್ಭದಲ್ಲಿ ನಮ್ಮನ್ನ ಕರೆಯಿಸಿ ಮಾತನಾಡೋ ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ಲಾ ಸಮಿತಿಯವರಿಗೆ ಉತ್ಪೂರ್ವಕ ಧನ್ಯವಾದಗಳು ಹೇಳುವ ಮೂಲಕ ಮತ್ತೊಮ್ಮೆ ನಾನು ನಿಮಗೆ ಶುಭವನ್ನು ಹಾರೈಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಪ್ರಾರಂಭದಲ್ಲಿ ಜಗದಾದಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಶ್ರೀಮಠದ ಆಡಳಿತದ ಹಿರಿಯರು ಮತ್ತು ಸಮಾಜದ ಗಣ್ಯಮಾನ್ಯ ಸಜ್ಜನರು ಮತ್ತು ಯುವಕರೆಲ್ಲರೂ ಸೇರಿ ನೂತನವಾಗಿರ್ತಕ್ಕಂಥ ನೂತನ ದಂಪತಿಗಳಿಗೆ ಇದು 3ನೇ ವರ್ಷದಲ್ಲಿ ಮಂಗಲ ದಾನವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷಕರವಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನೂತನ ದಂಪತಿಗಳಿಗೆ ಭಗವಂತನ ಕೃಪಾಶೀರ್ವಾದದಿಂದ ಅವರಿಗೆ ಸಂತಾನ ಭಾಗ್ಯವನ್ನು ಪ್ರಾಪ್ತಿಯಾಗಿ ಆರ್ಥಿಕ ಮಗಳು ಕೀರ್ತಿ ಮಗು ಇರುವಂತಹ ಆಶೀರ್ವಾದ ನಾವು ಹಿಂದೆಲ್ಲ ಮಾಡುವುದನ್ನ ಹೇಳಿದ್ವಿ. ಆದ್ರೆ ಇವತ್ತಿನ ಕಾಲದ ದಿನಮಾನಕ್ಕೆ ತಕ್ಕಂತೆ ಕನಿಷ್ಠ ನಮ್ಮ ಜಗತ್ತುಗಳು, ಕಾಶಿ ಜಗತ್ತುಗಳು ಹೇಳಿದ ಹಾಗೆ ಪ್ರತಿಯೊಬ್ಬ ಕುಟುಂಬಕ್ಕೆ ಒಂದು 5 ಜನ ಮಕ್ಕಳು ಆಗುವಂತ ಆಶೀರ್ವಾದ ಇವತ್ತು ಮಾಡುವಂತ ಕಾಲ ಬಂದಿದೆ. ಯಾಕಂದ್ರೆ ಮನೆಗೊಬ್ಬ ಮತ್ತು ಮಗಳು ಬೇರೆಯವರಿಗೆ ಹೋಗುವಂತದ್ದು, ದೇಶಕ್ಕೊಬ್ಬ ರಾಜಕಾರಣಿಯಾಗಿ ಇನ್ನು ಸಮಾಜ ಸೇವಕನಾಗಿ ಮಾಡುವಂತ ಕಾರ್ಯವನ್ನ ಮಾಡುವಂತ ಅವಕಾಶ ಸಿಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು 5 ಸಂತಾನ ಭಾಗ್ಯವನ್ನ ದೇವರು ಕರುಣಿಸಿದಂತೆ ಹರಿಸಿ 2 ಮಾತಿಗೆ ವಿರಾಮ ಗೈಯುತ್ತೀವಿ. ಶುಭ ಓಂ ಶಾಂತಿ ಶಾಂತಿ ಶಾಂತಿ. ಜೋಡಿಯ ಮದುವೆಯನ್ನ ಇಲ್ಲಿ ಚನ್ನಬಸವೇಶ್ವರ ಒಂದು ಟ್ರಸ್ಟ್ ಕಮಿಟಿ ವತಿಯಿಂದ ಮಾಡಿರುವಂತದ್ದು ಬಹಳ ಶ್ಲಾಘನೀಯವಾಗಿರುವಂತದ್ದು. ಯಾಕಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಶಿವಂಗಿ ಒಪ್ಪುವುದು ನೋಡ ಅನ್ನುವಂತ ಇವತ್ತಿನ ದಿನಮಾನದೊಳಗ ಅಧಿಕವಾಗಿರುವಂತ ಖರ್ಚನ್ನ ನಿಭಾಯಿಸುವಂತದ್ದು ಬಹಳ ಕಠಿಣವಾಗಿರುವಂತದ್ದು. ಮನ್ಯಾಗ ಒಂದು ಲಗ್ನ ಮಾಡಬೇಕಂದ್ರೆ 6-3 ಆಗ್ತದ. ಒಬ್ರು ಮಕ್ಕ ಒಬ್ರು ನೋಡೋದಾಗೋದಿಲ್ಲ, ಮಕ್ಕಳೆಲ್ಲ ಬಿರುಸಾಗಿ ಹೋಗ್ತವ. ಅಂತಾದ್ರೊಳಗ ಇಲ್ಲೆಲ್ಲ ಅಚ್ಚುಕಟ್ಟತೆಯಿಂದ ಸಮಿತಿಯವರು ಸೇರಿಕೊಂಡು ಸರ್ವ ಗಣ್ಯಮಾನ್ಯರ ಒಂದು ಸಮ್ಮುಖದೊಳಗ ಅವೆಲ್ಲ ನಡೆಸಿಕೊಂಡು ಬಂದಿರುವಂತದ್ದು ಬಹಳ ಶ್ಲಾಘನೀಯವಾಗಿರುವಂತದ್ದು. ಹೀಗೆ ನಿರಂತರವಾಗಿ ಈ ಸಾಮೂಹಿಕ ವಿವಾಹಗಳು ನಡೀಲಿ, ತಮ್ಮೆಲ್ಲರಿಗೂ ಒಳಿತನ್ನ ಆ ಚನ್ನಬಸವ ತಾತ ಮಾಡಲಿ, ಇನ್ನು ಯುವಕರಿಗೆ ಆ ಶಕ್ತಿ ಸಾಮರ್ಥ್ಯವನ್ನ ಕೊಡಲಿ, ಇನ್ನು ಹೆಚ್ಚೆಚ್ಚಾಗಿ ಕಾರ್ಯಕ್ರಮಗಳು ಜರುಗುವಂತೆ ನಡೀಲಿ ಅನ್ನುವಂಥದ್ದನ್ನ ಆಶಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ.
ಗಂಗಾವತಿ ನಗರದ ಆರಾಧ್ಯ ದೈವ ಶ್ರೀ ಚನ್ನಬಸವ ತಾತನವರ ಪಾದಗಳು ವಂದಿಸಿ ಹಾಗೂ ಇವತ್ತಿನ ವಿಶೇಷವಾಗಿ ತಾತನ ಜಾತ್ರೆಯ ಒಂದು ಮಹೋತ್ಸವದೊಂದಿಗೆ ಶ್ರೀ ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ವತಿಯಿಂದ ಮತ್ತು ಹಿರಿಯರು ಹಾಗೂ ಎಲ್ಲ ಯುವ ಮಿತ್ರರು ಸೇರಿಕೊಂಡು 3ನೇ ವರ್ಷದ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂದು 17 ನವ ದಂಪತಿಗಳ ಒಂದು ಹೊಸ ಜೀವನವನ್ನು ಕಾರ್ಯಕ್ರಮದಿಂದ ಅವರೆಲ್ಲ ಶುಭ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ತಾತನ ಆಶೀರ್ವಾದದಿಂದ ಎಲ್ಲ ಒಂದು ಸಮಿತಿಯ ಸದಸ್ಯರಿಗೂ ಇನ್ನಷ್ಟು ಹುರುಪನ್ನು ಕೊಟ್ಟು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಹೆಚ್ಚೆಚ್ಚಿನ ನವ ದಂಪತಿಗಳನ್ನು ಕೈ ಜೋಡಿಸಿ ಮುಂದೆ ಬರಲಿ, ಇನ್ನು ಹೆಚ್ಚೆಚ್ಚಾಗಿ ಒಂದು ಕಾರ್ಯಕ್ರಮ ನೆರವೇರಿಸಲಿ ಅಂತ ಶುಭ ಹಾರೈಸ್ತೀನಿ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಹಾಗೂ ಈ ವರ್ಷ ಜನವರಿ 1, 2026 ಹೊಸ ವರ್ಷದೊಂದಿಗೆ ನಮ್ಮ ನಗರದ ತಾತನ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಎಲ್ಲರೂ ಬಂದು ಸದ್ಭಕ್ತರು ಭಾಗವಹಿಸಿ ತಾತನ ಜಾತ್ರೆ ಒಂದು ಉಪರಾಗಬೇಕಂತ ಜಾತ್ರೆ ಮಹೋತ್ಸವವನ್ನು ಯಶಸ್ವಿಗೊಳಿಸ್ಬೇಕಂತ ನಾ ಎಲ್ಲರನ್ನು ಸ್ವಾಗತಿಸುತ್ತಾ ಮತ್ತು ಎಲ್ಲರೂ ಬಂದು ಜಾತ್ರೆ ಮಾಡೋಣ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ಗಂಗಾವತಿಯ ಆರಾಧ್ಯ ದೈವ ತ್ರಿಕಾಲಜ್ಞಾನಿ ದಾಸೋಮೂರ್ತಿ ನಡೆದಾಡುವ ದೇವರೇ ಎಂದು ಕರೆಸಿಕೊಂಡಿರುವಂತ ಶ್ರೀ ಗುರು ಚನ್ನಬಸವ ತಾತನವರನ್ನು ಅಂತರಾತ್ಮದಲ್ಲಿ ಸ್ಮರಿಸಿಕೊಳ್ಳುತ್ತಾ ಗಂಗಾವತಿಯ ಆರಾಧ್ಯ ದೈವವಾಗಿರತಕ್ಕಂಥ ಚನ್ನಬಸವ ತಾತನವರ 80ನೇ ಪುಣ್ಯತಿಥಿ ಅಂಗವಾಗಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿಯಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಪ್ರತಿ ವರ್ಷದಂತೆ 3 ವರ್ಷಗಳಿಂದ ನಿರಂತರವಾಗಿ ನಡೆದು ಬಂದಿರತಕ್ಕಂಥದ್ದು. ಗಂಗಾವತಿ ಮಲ್ಲಿಕಾರ್ಜುನ ಮಠ ಟ್ರಸ್ಟ್ ಕಮಿಟಿ ಹಾಗೂ ಗಂಗಾವತಿ ಚನ್ನಬಸವ ತಾತನವರ ಸೇವಾ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ 3ನೇ ಬಾರಿ ಈಗ ಒಂದು ಮಾಂಗಲ್ಯ ಧಾರಣ ನಡೆದಿರ್ತಕ್ಕಂಥದ್ದು ಎಲ್ಲರಿಗೆ ತಿಳಿದಿರ್ತಕ್ಕಂಥದ್ದು. ಈ ಒಂದು ಸಾಮೂಹಿಕ ವಿವಾಹ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಇದು 3ನೇ ವರ್ಷ ಅತ್ಯಂತ ಅದ್ದೂರಿಯಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಹೀಗೆ 17 ಜೋಡಿಗಳಿಂದ ಇವತ್ತು ವಿವಾಹ ಅನ್ನುವಂಥದ್ದು ಕಾರ್ಯಕ್ರಮ ಮುಗಿದಿದೆ. ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಚನ್ನಬಸವ ತಾತನವರ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಚನ್ನಬಸವ ತಾತನವರ ಒಂದು ಭಕ್ತರಿಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ನಾನು ವಿನಂತಿಸಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಈಗಾಗಲೇ ಗಂಗಾವತಿಯ ಸುತ್ತಮುತ್ತಲಿನ ಜನರಿಗೆ ತಿಳಿದಿರುವ ಹಾಗೆ 80ನೇ ಜಾತ್ರಾ ಮಹೋತ್ಸವ ನಾಳೆ ಬರುವಂತ 2026 ಜನವರಿ 1ನೇ ತಾರೀಕಿಗೆ ಬಂದಿರತಕ್ಕಂಥದ್ದು. ಅತ್ಯಂತ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ತಾತನ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇದೆ. ಇದರ ಪ್ರಯುಕ್ತವಾಗಿ ಲಕ್ಷಾಂತರ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು ಎಲ್ಲ ನಮ್ಮ ಭಕ್ತಾದಿಗಳ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ತಾತನ ಕೃಪೆಗೆ ಪಾತ್ರರಾಗಬೇಕು. ನಮ್ಮ ಗಂಗಾವತಿ ತಾಲೂಕು ಮತ್ತು ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ಜನರು, ಗ್ರಾಮೀಣ ಪ್ರದೇಶ ಎಲ್ಲ ಜನರು ಜಾತ್ರಾ ಮಹೋತ್ಸವಕ್ಕೆ ಬಂದು ಜಾತ್ರೆಯನ್ನು ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಏನಪ್ಪಾ ಅಂದ್ರೆ ಯಶಸ್ವಿಗೊಳಿಸಬೇಕು ಮತ್ತು ತಾತನ ಪ್ರಸಾದವನ್ನ ಸ್ವೀಕರಿಸಿ ಪುಣ್ಯಾಂತರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಸಿಕೊಳ್ತೇನೆ. ನಮಸ್ಕಾರ. ಈ ಆರಾಧ್ಯ ದೈವ ಶ್ರೀ ಗುರು ಚನ್ನಬಸವ ಶಿವಯೋಗಿಗಳವರ 80ನೆಯ ಜಾತ್ರಾ ಮಹೋತ್ಸವದ ನಿಮಿತ್ತ ಇವತ್ತು 17 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ. ಇಲ್ಲಿ ಇವತ್ತು ಎಲ್ಲರೂ ಅತ್ಯಂತ ಭಕ್ತಿಯಿಂದ ಸೇವೆ ಮಾಡ್ತಾ ತಾತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದ್ರ ಜೊತೆಗೆ 1/1/2026 ಶ್ರೀ ಗುರು ಚನ್ನಬಸವ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಇರ್ತದೆ. ಇದರ ಅಂಗವಾಗಿ ಈಗಾಗಲೇ 5/12/2026 ಶ್ರೀ ಗುರು ಚನ್ನಬಸವ ಶಿವಯೋಗಿಗಳ ಪುರಾಣವನ್ನು ಪ್ರಾರಂಭಿಸಲಾಗಿದೆ. ನಂತರ 25ರಿಂದ ದಿನಾಂಕ 25/12/2025 1/1/2026 ನಿರಂತರವಾಗಿ ತಾತನ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವ. ಅದರಲ್ಲಿ ವಿಶೇಷವಾಗಿ ಮುತ್ತಿನ ಪಲ್ಲಕ್ಕಿ ಇರ್ತದೆ. ಅದ್ರ ಜೊತೆಗೆ ಒಂದಿನ ದಶಮಿ ದಿಂಡಿ ಇರ್ತದೆ, ಮತ್ತೊಂದು ದಿವಸ ಭಜನೆ ಉತ್ಸವ ಇರ್ತದೆ, ಮತ್ತೊಂದು ದಿವಸ ಹೂವಿನ ಪಲ್ಲಕ್ಕಿ ಮಹೋತ್ಸವ ಇರ್ತದೆ.
ಸೊ ನಿರಂತರವಾಗಿ 5-6 ದಿನಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮಗಳು ಜರುಗುತ್ತಾ ಇರ್ತಾವ. 1/1/2026 ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭ ಆಗ್ತದೆ. ಗಂಗಾವತಿಯ ನಗರದ ಎಲ್ಲ ಸದ್ಭಕ್ತರು, ಅದ್ರ ಜೊತೆಗೆ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾತನ ಕೃಪೆಗೆ ಪಾತ್ರ ಆಗ್ಬೇಕಂತ ಈ ಸಂದರ್ಭದಲ್ಲಿ ನಾವು ವಿನಂತಿಸಿಕೊಳ್ತೀವಿ. ಗಂಗಾವತಿ ಆರಾಧ್ಯ ದೈವ ಶಿವಯೋಗಿ ಚನ್ನಬಸವ ತಾತನ ಆಶ್ರಯದಲ್ಲಿ ಭತ್ತದ ನಾಡು, ಭಕ್ತಿಯ ನಾಡು, ಇಂತಹ ಒಂದು ಊರಲ್ಲಿ ಇವತ್ತು ಗಂಗಾವತಿಯಲ್ಲಿ ಇವತ್ತು ಚನ್ನಬಸವ ಸ್ವಾಮಿ ಸೇವಾ ಟ್ರಸ್ಟ್, ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದ ವತಿಯಿಂದ ಮತ್ತು ಚನ್ನಬಸವ ತಾತನ ಮಹಿಳಾ ಸಂಘದವರು ಮತ್ತು ಚನ್ನಬಸವ ತಾತನ ಬ್ಯಾಂಕಿನವರು ಹಾಗೂ ಅಕ್ಕ ನಾಗಲಾಂಬಿಕಾ ದೇವಿ ಟ್ರಸ್ಟ್ನವರು ಎಲ್ಲ ವೀರಶೈವ ಸಮಾಜದವರು ಎಲ್ಲರೂ ಸೇರಿ ಇವತ್ತು ಅದ್ದೂರಿಯಾದಂತ ಪ್ರತಿ ವರ್ಷ ಮಾಡತಕ್ಕಂತ ಕಾರ್ಯಕ್ರಮ ಈ ವರ್ಷನೂ ಮಾಡಿದ್ದಾರೆ. ಸುಮಾರು 17 ಸಾಮೂಹಿಕ ವಿವಾಹವನ್ನು ನಡೆಸಿ ಇವತ್ತು ಆ ಸಾಮೂಹಿಕ ನಡೆಸಿ ಅದ್ರ ಜೊತೆಗೆ ಪ್ರಸಾದ ಮತ್ತು ಇಲ್ಲಿ ನಡೀತಕ್ಕಂತ ಪುರಾಣ ಇವೆಲ್ಲವನ್ನು ನೋಡಿದ್ರೆ ಈ ಆರಾಧ್ಯ ದೇವ ಹಿಂದೆ ಹೇಳಿದ್ರಲ್ಲ ಆ ತರ ಛೋಟಾ ಬೊಂಬೈ, ಇದು ಛೋಟಾ ಬೊಂಬೈಗಿಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವ ಸಾಧ್ಯತೆ ಇದೆ. ಆ ದೇವರು ಈ ಸಾಮೂಹಿಕವನ್ನು ನಡೆಸಿ ಮಾಡಿಕೊಟ್ಟಂತ ಎಲ್ಲ ಸಮಾಜದ ಹಿರಿಯರು ಎಲ್ಲರಿಗೂ ಇವತ್ತು ಗಂಗಾವತಿ ನಗರದ ವತಿಯಿಂದ ಹೃದಯಪೂರ್ವಕ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ಯಾಕಂದ್ರೆ ಪ್ರತಿಯೊಂದು ಜಾತಿ ಇಲ್ಲ, ಇಲ್ಲಿ ಜಾತಿ ಧರ್ಮ ಯಾವುದೇ ಜಾತಿಯವರು ಇಲ್ಲಿ ಅವ್ರು ಬಂದು ಇವತ್ತು ಸಾಮೂಹಿಕ ಮದುವೆ ಮಾಡ್ಕೊಳ್ತಾರಂದ್ರೆ, ಇವತ್ತು ನಾವು ಒಂದು ಮದುವೆ ಮಾಡಿದ್ರೆ ಮನೆಯಲ್ಲಿ ಸುಮಾರು ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಗುವಂತಹದ್ದು, ಒಂದು ಸಾಲ ಮಾಡಿ ಖರ್ಚು ಮಾಡುವಂತಹದ್ದು ಅದನ್ನ ತಪ್ಪಿಸಿದ್ದಾರೆ. ಅದಕ್ಕಾಗಿ ಅದು ಒಂದು ಅದ್ರ ಜೊತೆಗೆ ಇವತ್ತು ನಮ್ಮ ಮನೆಯಲ್ಲಿ ಮದುವೆ ಮಾಡಿಕೊಂಡ್ರೆ ಬಹಳ ಅಂದ್ರೆ ಒಂದು ಸುಮಾರು 500, 400, 500 ಜನ ಬರ್ಬೋದು. ಇವತ್ತು ಸಾವಿರಾರು ಜನ ಬಂದು ಅಕ್ಷತೆ ಹಾಕ್ತಾರೆ. ಅಕ್ಷತೆ ಹಾಕಿದ್ರೆ ಯಾವ್ದೋ ಅವರು ಪುಣ್ಯಾತ್ಮರವ್ರಿಗೆ ಆ ಅಕ್ಷತೆ ಪುಣ್ಯ ಬರ್ತೈತೆ. ಅದ್ರ ಜೊತೆಗೆ ಈ ತಾತನ ಆಶ್ರಯದಲ್ಲಿ ಮದುವೆ ಆದವರು ಎಲ್ಲರಿಗೂ ಆ ದೇವರ ಆಶೀರ್ವಾದ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ, ಇವತ್ತು ಮುಂದೆ ಬರುವಂತಹ ಒಂದು ಈ ದೇವಿಯ ಜಾತ್ರೆ ಕೂಡ ಇದೆ 18, 19, 20ಗೆ. ಆ ಜಾತ್ರೆ ಕೂಡ ಇದೇ ರೀತಿಯಾಗಿ ಅದ್ದೂರಿಯಾಗಿ ನಡೀತಿದೆ. ಅದ್ರ ಜೊತೆಗೆ ಮತ್ತೆ ಹೊಸ ವರ್ಷ ಬರ್ತಿದೆ, ಆಮೇಲೆ ತಾತನ ಜಾತ್ರೆ ಬರ್ತಿದೆ. ತುಂಬಾ ಈ ತಿಂಗಳಲ್ಲಿ ಸುಮಾರು ಭಕ್ತಿಯಿಂದ ನಡೀತಕ್ಕಂತ ಎಲ್ಲ ಪ್ರತಿ ಮನೆಗೂ ನಡೆಯುವಂತಹ ಭಕ್ತಿ ಇವತ್ತು ಈ ತಿಂಗಳಲ್ಲಿ ಮತ್ತು ಜನವರಿ 1ನೇ ತಾರೀಕುವರೆಗೂ ನಡೀತಿದೆ. ಆ ದೇವರು ಈ 100 ಜನರಿಗೆ ಇವತ್ತೇನು ಆಶ್ರಯ ಆದಂತಹ ತಾತನ ಮಠದ ಪ್ರಸಾದ ಸೇವನೆ ಮಾಡ್ಲಿ ಇವತ್ತು ಅವರೆಲ್ಲರೂ ಮಾಡಿ ಪುನೀತರಾಗಬೇಕು. ಒಂದು, ಎರಡನೇದಾಗಿ ಸಾವಿರಾರು ರೂಪಾಯಿ ಸಾಲ ಮಾಡುವಂತಹದ್ದು ತಪ್ಪಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಆ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡ್ಲಿ, ಇನ್ನು ಹೆಚ್ಚಾಗಿ ಇಂಥ ಕಾರ್ಯವನ್ನು ಮಾಡುವಂತಹ ದೇವರು ಅವರಿಗೆ ಶಕ್ತಿ ತುಂಬಲಿ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ಧನ್ಯವಾದಗಳು. ನಮ್ಮ ಗಂಗಾವತಿಯ ಆರಾಧ್ಯ ದೈವವಾಗಿರ್ತಕ್ಕಂಥ ಚನ್ನಬಸವ ತಾತನವರ 80ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸೇವಾ ಸಮಿತಿಯ ಮತ್ತು ಚನ್ನಬಸವ ಸ್ವಾಮಿಯ ಟ್ರಸ್ಟಿನ, ಚನ್ನಬಸವ ಸ್ವಾಮಿಯ ಕಲ್ಯಾಣ ಮಂಟಪದ ಎಲ್ಲಾ ಸಮಿತಿಯ ಸದಸ್ಯರ ಒಗ್ಗೂಡಿಕೆಯ ಮುಖಾಂತರ ಈ 80ನೇ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸುವ ಜೊತೆಗೆ ದೀನ ದಲಿತರ, ಬಡವರ ಅವರ ಒಂದು ಸಹಕಾರವನ್ನ ನೀಡಬೇಕು. ಅವರಿಗೆ ಏನಾದರೂ ಒಂದು ಈ ಸಾಮೂಹಿಕ ವಿವಾಹದ ಮೂಲಕ ಅವರಿಗೆ ಆರ್ಥಿಕ ಹೊರೆಯನ್ನ ತಪ್ಪಿಸ್ಬೇಕು ಅಂತಕ್ಕಂಥ ಇಚ್ಛೆನಿಟ್ಕೊಂಡಿರ್ತಕ್ಕಂಥ ಯುವ ಪೀಳಿಗೆ ಈ ದಿನ ವಿಶೇಷವಾದ ಕಾರ್ಯಕ್ರಮವನ್ನ 17 ಜೋಡಿಗಳನ್ನ ಇವತ್ತ ಆ ಒಂದು ಮಾಂಗಲ್ಯ ಧಾರಣ ಕಾರ್ಯಕ್ರಮ ಮುಖಾಂತರ ಏನು ನಮ್ಮ ತನು ಮನ ಧನದಿಂದ ಏನು ಇವತ್ತು ಕೊಡು ಮಾಡಿರ್ತಕ್ಕಂಥ ಆ ಒಂದು ಯಶಸ್ವಿ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಇವತ್ತು ಸಂತೋಷದಿಂದ ಆಚರಣೆ ಮಾಡ್ತಾ ಇದೀವಿ. ಅಂದ್ರೆ ಈ ವಿವಾಹ ಮಹೋತ್ಸವ ಬಡವರಿಗಾಗಿ ಏನು ಆರ್ಥಿಕ ಹೊರೆ ಆಗಬಾರ್ದು ಅಂತಕ್ಕಂಥ ಒಂದು ಒಳಗಡೆ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಒಂದು ಸಾಮೂಹಿಕ ವಿವಾಹ ಇವತ್ತು ಯಶಸ್ವಿ ಆಗಿರ್ತಕ್ಕಂಥದ್ದು ಕೂಡ ನಾವು ಮೆಚ್ಚತಕ್ಕಂಥದ್ದು. ಯಾಕಂದ್ರೆ ಇವತ್ತು ಯುವ ಪೀಳಿಗೆ ಏನು ನಮ್ಮ ಸೇವಾ ಸಮಿತಿಯವರು ತಮ್ಮ ಇಚ್ಛೆಯನ್ನು ಇಟ್ಕೊಂಡು ಏನು ನಮ್ಮ ಟ್ರಸ್ಟಿನ ಜೊತೆ ಮತ್ತು ಕಲ್ಯಾಣ ಮಂಟಪದ ಜೊತೆ ಮತ್ತು ಗಂಗಾವತಿಯ ಇತರೆ ಸಾರ್ವಜನಿಕರಿಂದ ಸಹಕಾರವನ್ನ ಪಡೆಯುವ ಮುಖಾಂತರ ಇಂತಹ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೆ ಕೂಡ ಒಂದು ಸಂತೋಷ ಮತ್ತು ಹರ್ಷ ತರ್ತಕ್ಕಂಥ ಕಾರ್ಯಕ್ರಮವಾಗಿದೆ. ಅದರ ಜೊತೆಯಲ್ಲಿ ಕೇಳೋದಿಷ್ಟೇ, ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳು ನಡೀಬೇಕು. ಇದರಲ್ಲಿ ಬಡವರಿಗೆ ಏನು ಆರ್ಥಿಕ ಹೊರೆಯನ್ನು ತಪ್ಪಿಸ್ಬೇಕಂತಕ್ಕಂಥ ಉದ್ದೇಶ ಏನಿದೆ ಅದು ಯಶಸ್ವಿ ಆಗಬೇಕು. ವಿನಾಕಾರಣ ಏನಿವತ್ತ ಸಾಮೂಹಿಕ ವಿವಾಹದಲ್ಲಿ ಮದುವೆ ಮಾಡಿಕೊಂಡು
ಮತ್ತೆ ಆರ್ಥಿಕ ಹೊರೆಯನ್ನ ಹೋರಬಾರದು. ಏನೀಗಾಗಲೇ ನೋಡ್ತಾ ಇದೀವಿ, ಕಲ್ಯಾಣ ಮಂಟಪದ ಸುತ್ತೆಲ್ಲ ಇವತ್ತು ಟೆಂಟ್ಗಳನ್ನ ಹಾಕೊಂಡಿದ್ದಾರೆ. ಆ ಟೆಂಟ್ಗಳನ್ನ ಹಾಕೋದ್ರಿಂದ ತಮ್ಮ ಮನೆಯಲ್ಲಿ ಮಾಡಬೇಕಾದ ಕಾರ್ಯಕ್ರಮವನ್ನ ಪುನಃ ಇಲ್ಲಿ ಮಾಡ್ತಕ್ಕಂಥದ್ದು ನೋಡಿದ್ರೆ ಇದು ಆರ್ಥಿಕ ಹೊರೆಯನ್ನ ಹೋರ್ಬೇಕಾಗಿರ್ತಕ್ಕಂಥದ್ದು ತಾವೇ ಆಗ್ತಾ ಇದ್ದಾರೆ ಎಂಬ ಮಾತನ್ನು ಹೇಳ್ಬೇಕಾಗತ್ತೆ. ಆದ ಕಾರಣ ಇಂಥವನ್ನ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಆ ಒಂದು ಸೇವಾ ಸಮಿತಿಯವರು ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಬಾರ್ದು ಅಂತಕ್ಕಂಥ ಮಾತನ್ನು ಹೇಳೋ ಜೊತೆಗೆ ಇಂತಹ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಆ ಯುವ ಪೀಳಿಗೆಗೆ ಮತ್ತು ಸೇವಾ ಸಮಿತಿಯವರಿಗೆ, ಟ್ರಸ್ಟ್ನವರಿಗೆ ಮತ್ತು ಕಲ್ಯಾಣ ಮಂಟಪದ ಎಲ್ಲ ಸದಸ್ಯರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ನವದಂಪತಿಗಳಿಗೆ ಶುಭ ಹಾರೈಸಿ ನಮ್ಮ 4 ಮಾತು ಮುಗಿಸ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ವಿವಾಹ ಸಮಾರಂಭ ಈ ಸಲ ಮೂರನೇ ವರ್ಷದ ಕಾರ್ಯಕ್ರಮ ಇದು. ಎಲ್ಲ ಸೇವಾ ಸಮಿತಿಯ ಯುವಕರು ಸಮೂಹನ್ನ ನೀವೆಲ್ಲರೂ ಕೂಡಿ ಏನಾದ್ರೂ ಒಂದು ರಚನಾತ್ಮಕ ಕೆಲಸ ಆಗ್ಬೇಕು ಅಂತಂದೇಳಿ ಅವ್ರಿಗೆಲ್ಲರಿಗೂ ಹೇಳಿ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾಗಿದೆ. ಈ ಸಾಮೂಹಿಕ, ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ, ಸಾಮೂಹಿಕ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ವಿವಾಹಗಳನ್ನ ಸರಳತೆಗೊಳಿಸುವುದು, ಆಡಂಬರ ಮತ್ತು ಏನೈತಲ್ಲ ದುಂದು ಖರ್ಚುಗಳನ್ನ ಕಡಿಮೆ ಮಾಡಿ. ನಾವು ಹೇಳೋದು ಇಲ್ಲಿ ಭಾಗವಹಿಸೋರೆಲ್ಲರೂ ಬರೀ ಬಡವರೇ ಬರ್ಬೇಕು ಅಂತ ಅರ್ಥ ಅಲ್ಲ. ನಾ ಹೇಳೋದು ಯಾರೇ ಇರ್ಲಿ, ಇಂತಹ ಸಾಮೂಹಿಕ ಮದುವೆಯಲ್ಲಿ ಏನೈತಲ್ಲ ಭಾಗವಹಿಸೋದ್ರಿಂದ ಅವ್ರಿಗೆ ಏನೈತಲ್ಲ ಆಡಂಬರದ ಒಂದು ವೆಚ್ಚ ಕಡಿಮೆ ಆಗ್ಬೇಕು, ಸಾಮಾನ್ಯ ಎಲ್ಲರಿಗೂ ಕೂಡ ಏನೈತಲ್ಲ ಲಾಭ ಆಗ್ಬೇಕು ಅನ್ನೋ ಉದ್ದೇಶದಿಂದ ಏನೈತಲ್ಲ ಈ ಸಾಮೂಹಿಕ ಮಾಡ್ತಾ ಇದ್ದೇವೆ ಎಲ್ರು. ಆಮೇಲೆ ಅದಕ್ಕೆ ನಾವು ಬಹಳ ಸಂತೋಷ ಏನಂತಂದ್ರೆ ಈ ಮದ್ಮಕ್ಕಳಿಗೆ ಇಂಥದ್ರಲ್ಲಿ ಏನಾದ್ರು ಬಟ್ಟೆ ಬರೆ ಬಂಗಾರದ ಇದು ಏನ್ ಕೊಡೋದಿದೆ ಇವೆಲ್ಲವಕ್ಕೂ ಕೂಡ ಕೊಡಕ್ಕೆ ನಾ ಮುಂದ್ ನಿಮ್ಮ ಮುಂದಂತ ಅನೇಕ ದಾನಿಗಳು ಕೂಡ ಮುಂದ್ ಬರ್ತಾರೆ. ದಾನಿಗಳು ಕೂಡ ಮುಂದ್ ಬಂದ್ ಏನೈತೆಲ್ಲ ಕೊಡ್ತಾ ಇದ್ದಾರೆ. ಮಠ ಏನೈತಲ್ಲ, ಶ್ರೀಮಠದ ಟ್ರಸ್ಟ್ನವ್ರು ಏನೈತಲ್ಲ ಕಂಪ್ಲೀಟ್ ಭೋಜನದ ವ್ಯವಸ್ಥೆ ಏನೈತಲ್ಲ 3 ದಿನ ನಿನ್ನೆ ಬಂದು ಇಲ್ಲಿ ವಸತಿ ಮಾಡಿದಂತವ್ರಿಗೆ ನಿನ್ನೆ ರಾತ್ರಿ ಊಟ, ಇವತ್ತು ಬೆಳಿಗ್ಗೆ ತಿಂಡಿ, ಮತ್ತೆ ಏನೈತಲ್ಲ ಈಗ ಊಟ, ಇದೆಲ್ಲ ಏನೈತಲ್ಲ ವ್ಯವಸ್ಥೆಯನ್ನ ಏನೈತಲ್ಲ ಟ್ರಸ್ಟ್ ಕಮಿಟಿ ಅವ್ರು ಮಾಡ್ತಾ ಇದ್ದಾರೆ. ಯುವಕರು ಏನೈತಲ್ಲ ಉಳಿದೆಲ್ಲ ಖರ್ಚುಗಳನ್ನ ಏನೈತಲ್ಲ ಒಬ್ರಿಗೊಬ್ರು ಕೂಡ್ಕೊಂಡು ಸಾಮೂಹಿಕವಾಗಿ ಏನೈತಲ್ಲ ಎಲ್ಲ ಯಶಸ್ವಿಯಾಗಿ ಏನೈತಲ್ಲ ಬಹಳ ಸಂತೋಷದಿಂದ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಇವರು ಹೇಳಿದಾಗೆ ಇಲ್ಲಿ ಬಂದ್ ಮತ್ತೆ ಹೊರಗೆ ಹಾಕೋಣದ್ ಏನೈತೆ, ಇಲ್ಲಿ ಬಂದ್ ಅದಕ್ಕ ಇದನ್ನ ಮಾಡೋದು ನಮಗೂ ಸರಿ ಅನ್ಸಿಲ್ಲ. ಆದ್ರೆ ಈಗಾಗಲೇ ಆಗಿದೆ. ಮುಂದಿನ ವರ್ಷದಿಂದ ಇಂತ ಒಂದು ಪ್ರಸಂಗ ನಾವು ಮೊದ್ಲೇ ಹೇಳ್ತೇವೆ ಅವ್ರಿಗೆ ಏನಂತಂದ್ರೆ, ನೀವ್ ಏನಿದ್ರು ಕೂಡ ಇಲ್ಲಿ ಮದುವೆ ಮಾಡ್ಕೊಂಡು ಹೋಗಿ ನಿಮ್ಮ ಮನೆ ಮುಂದೆ ಏನಾದ್ರು ಸರಳವಾಗಿ ಏನೈತೆಲ್ಲ ಮಾಡ್ಕೊಂಡ್ರೆ ಆಗ್ಲಿ, ಮತ್ತೆ ಇಲ್ಲಿ ಏನೈತಲ್ಲ ಇದೇ ಆವರಣದಲ್ಲಿ ಬೇಡ. ಯಾಕಂದ್ರೆ ಒಬ್ರು ಮಾಡಿದ್ರು ಇನ್ನೊಬ್ರು ಮಾಡ್ಲಾರ್ದರಿಗೆ ಅದು ಒಂದ್ ಸ್ವಲ್ಪ ಮನಸ್ಸಿಗೆ ಇದಾಗ್ತತಿ. ಅದಕ್ಕೆ ಅಂತ ವ್ಯತ್ಯಾಸಗಳು ಬರ್ಲಾರ್ದಂಗೆ ಏನೈತಲ್ಲ ಮುಂದಿನ ಸಲ ನಾವು ವ್ಯವಸ್ಥೆ ಮಾಡ್ತೇವೆ ಅನ್ನೋಂತಂದ್ರೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ನೂತನ ವಧುವರಿಗೆ ಒಂದು ಮಾತು, ಅವ್ರಿಗೆ ಇಂಥವ್ನ ಕೇಳ್ತಾರ ಇಲ್ಲೋ ಗೊತ್ತಿಲ್ಲ, ಆದ್ರೂ ಹೇಳ್ತೀನಿ ಏನಂದ್ರೆ ನೀವು ದಂಪತಿಗಳು ನೀವು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಸಂತೋಷವಾಗಿರ್ರಿ. ಆಮೇಲೆ ನಿಮ್ಮ 2 ಮನೆಗಳಿಗೆ ಏನೈತಲ್ಲ ತಂದೆ ತಾಯಿಯವರಿಗೆ ಸಂತೋಷವಾಗಿಡೋ ರೀತಿ ನಿಮ್ ನಡವಳಿಕೆ ಇರ್ಲಿ ಅಂತಕ್ಕಂಥದ್ದು ನಾನು ಅವ್ರಿಗೆಲ್ಲರಿಗೂ ಹೇಳ್ತಕ್ಕಂಥ ಮಾತು. 2 ಅಂದ್ರೆ ಹೆಣ್ಣಿನ ತಂದೆ ತಾಯಾರು ಬಂತು, ಗಂಡಿನ ತಂದೆ ತಾಯಾರು ಬಂತು, ಇಬ್ಬರಿಗೂ ಕೂಡ ಸಂತೋಷವಾಗೋ ರೀತಿಯಲ್ಲಿ ಇವರಿಬ್ರು ತಮ್ಮ ವರ್ತನೆಯನ್ನ ರೂಢಿಸ್ಕೊಂಡ್ರೆ ಎಲ್ಲ ಕುಟುಂಬಗಳು ಏನೈತಲ್ಲ ಸಂತೋಷದಿಂದ ಇರ್ತವೆ. ಆಮೇಲೆ ವಯಸ್ಸಾದ ಹಿರಿಯರಿಗೆ ಏನೈತಲ್ಲ ನೆಮ್ಮದಿ ಸಿಗ್ತತೆ ಅಂತ ಮಾತ ಹೇಳಿ, ನೀವೇನದಿರಿ ಈಗ ಈ ಸಮಾರಂಭದಲ್ಲಿ ಬಂದು ತಾಳಿ ಕಟ್ಟಿಕೊಂಡು ಏನದಿರಿ, ತಾಳಿ ಕಟ್ಟಿಕೊಂಡು ಭಾಗವಹಿಸಿದಿರಿ ನೂತನ ದಂಪತಿಗಳು, ನೀವೆಲ್ಲರೂ ಕೂಡ ಸಂತೋಷವಾಗಿರ್ರಿ. ಜೀವನ ಏನೈತಲ್ಲ ಉತ್ತಮವಾಗಿ ಸಾಗಲಿ. ಆಮೇಲೆ ವರರಿಗೆ ಏನಂತಂದ್ರೆ ನೀವೇನದಲ್ಲ ಚೆನ್ನಾಗಿ ದುಡಿಯೋದನ್ನ ಕಲೀರಿ, ಏನಾದ್ರು ವೃತ್ತಿ ಮಾಡ್ರಿ, ವೃತ್ತಿಯಲ್ಲಿ ಯಶಸ್ವಿ ಆಗ್ರಿ, ಎಲ್ಲ ರೀತಿಯಿಂದ ಏನೈತಲ್ಲ ಆರ್ಥಿಕವಾಗಿ ಸದೃಢ ಆಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭ ಹಾರೈಸ್ತೇನೆ. ಶ್ರೀ ಚನ್ನಬಸವ ತಾತ ನಿಮಗೆ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅಂದ್ರೆ ಇದೇ ಸಂದರ್ಭದಲ್ಲಿ ಈ ಸಲ ತಾತನ ಜಾತ್ರೆ ಏನಿದಲ್ಲ 2026 ಪ್ರಾರಂಭ 1ನೇ ತಾರೀಕಿಗೆನೆ ಬರ್ತಾ ಇದೆ. 2026 ಚನ್ನಬಸವ ತಾತನ ವರ್ಷ ಆಗಿ ಪರಿಣಮಿಸ್ತಾ ಇದೆ. ಅದಕ್ಕೆ ಎಲ್ಲರಿಗೂ ಕೂಡ ಈ 2026 ಶುಭ ತರಲಿ. ನೀವೆಲ್ಲ ಸಂತೋಷವಾಗಿರ್ರಿ. ಎಲ್ಲ ರೀತಿಯಿಂದ ನಿಮ್ಗೆ 2026 ಒಳ್ಳೇದು ಮಾಡ್ಲಿ ಅಂತಕ್ಕಂಥ ಮಾತನ್ನ ವಿಶ್ ಯು ಆಲ್ ದಿ ಸಕ್ಸಸ್ ಇನ್ 26 ಅಂತ ಹೇಳ್ತಾ ನನ್ನ ಹಾಕೊಂಡು ಮುಗಿಸ್ತೇನೆ. ನಮ್ಮೆಲ್ಲರ ಆರಾಧ್ಯ ದೇವ ಕಾಯಕಯೋಗಿ ದಾಸೋಹಮೂರ್ತಿ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರ 80ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ನಮ್ಮ ಶ್ರೀ ಚನ್ನಬಸವ ಸ್ವಾಮಿ ಮಠದಲ್ಲಿ ನಮ್ಮ ಚನ್ನಬಸವ ಸ್ವಾಮಿ ಟ್ರಸ್ಟ್ ಕಮಿಟಿ ಇರ್ಬೋದು, ಕಲ್ಯಾಣ ಮಂಟಪ ಸಮಿತಿ ಇರ್ಬೋದು, ಎಲ್ಲ ಯುವಕ ಬಳಗದವರು ಕೂಡ್ಕೊಂಡು 3ನೇ ವರ್ಷದಲ್ಲಿ ಸಾಮೂಹಿಕ ಮದುವೆಗಳನ್ನು ಮಾಡೋದ್ರ ಮುಖಾಂತರ ಈ ವರ್ಷ 17 ಮದುವೆಗಳನ್ನು ಮಾಡಿದ್ದಾರೆ. ನಿಜವಾಗಿ ಬಹಳ ಸಂತೋಷ. ಯಾಕಂದ್ರೆ ಇದು ಬಹಳ ಪವಿತ್ರವಾದಂತ ಕಾರ್ಯ. ಯಾಕಂದ್ರೆ ಯಾರು ಇವತ್ತು ನವ ವಧುವರರು ಏನು 17 ಜೊತೆ ಆಗಿದ್ದಾರೆ,
ಶ್ರೀ ಚನ್ನಬಸವ ಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಮದುವೆ ಮಾಡಿಕೊಂಡದ್ದು ಅವರ ಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಎಲ್ಲರಿಗೂ ಸಹಿತ ಜನವರಿ 1ನೇ ತಾರೀಕಿಗೆ ಶ್ರೀ ಚನ್ನಬಸವ ಸ್ವಾಮಿಯ ರಥೋತ್ಸವ ನಡೀತಾ ಇದೆ. ಆ ಒಂದು ಸಂದರ್ಭದಲ್ಲಿ ಸಹಿತ ಎಲ್ಲರೂ ಆಗಮಿಸಿ ಶ್ರೀ ತಾತನ ಕೃಪೆಗೆ ಪಾತ್ರ ಆಗ್ಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಅದೇ ರೀತಿ 3ನೇ ತಾರೀಕಿಗೆ ನಮ್ಮ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವನು ಇದೆ. ಅದರಲ್ಲಿ ಸಹಿತ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರ ಆಗಬೇಕು. ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ನಡೆದಾಡುವ ದೇವರಂತ ನಾವೇನ್ ಕರಿತೀವಿ, ಶ್ರೀ ಗವಿಮಠದ ಜಾತ್ರಾ ಮಹೋತ್ಸವ ಜನವರಿ 5ರಂದು ನಡೀತಾ ಇದೆ. ಈ 3 ಸಹಿತ ಒಂದು ವಾರದಲ್ಲಿ ನಡೀತಾ ಇರೋದ್ರಿಂದ ಇವತ್ತು ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋದ್ರ ಮುಖಾಂತರ ತಾವೆಲ್ಲರೂ ಆ ಒಂದು ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನ ಸ್ವಾಗತವನ್ನು ಕೋರೋದ್ರ ಜೊತೆಗೆ ಅದು ನಮ್ಮ ಶ್ರೀ ಚನ್ನಬಸವ ಸ್ವಾಮಿ ಮಠದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಯುವಕ ಬಳಗ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆ ಯುವಕರು ಒಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯ ಮಾಡೋದ್ರ ಮುಖಾಂತರ ಎಲ್ಲರೂ ಸಹಿತ ಒಂದು ಏನು ಒಳ್ಳೆಯ ಮನೋಭಾವನೆಯನ್ನು ಬೆಳೆಸಿಕೊಂಡು ಇದು ನಮ್ಮ ಮಠ, ನಮ್ಮ ಶ್ರೀಮಠ ಅನ್ನುವಂಥ ಮನೋಭಾವನೆಯನ್ನು ಬೆಳೆಸಿಕೊಂಡು ಕಾರ್ಯ ಮಾಡ್ರಿ ಅನ್ನುವಂಥ ಮಾತನ್ನೆಲ್ಲರಿಗೂ ತಿಳಿಸೋದ್ರ ಜೊತೆಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಹೇಳ್ಬೋದು. ಚನ್ನಬಸವರ ಆಶೀರ್ವಾದದಿಂದ ಇವತ್ತು 17 ಸಾಮೂಹಿಕ ವಿವಾಹಗಳು ನಡೆದಿರುತ್ತವೆ. ಇವತ್ತು ಎಲ್ಲ ನಮ್ಮ ಸಮಾಜದ ಹಿರಿಯರು ಕೂಡಿ ಈ ಮದುವೆಯನ್ನು ಸಾಂಘಿಕವಾಗಿ ನಡೆಸಿರುತ್ತಾರೆ. ಆಮೇಲೆ ಇದು ತಾತನ ಜಾತಿ ಕೂಡ ತಾತನ ಜಾತಿ ಕೂಡ ಸಹಿತ ಎಲ್ಲರೂ ಸರಿಯಾದಂತೆ ನಡೆದುಕೊಂಡು ಮಾಡ್ತಾರೆ ಅಂತೇಳಿ ನನ್ನ ಶುಭಾಶಯ. ಗಂಗಾವತಿಯ ಆರಾಧ್ಯ ದೈವ ಶ್ರೀ ಚನ್ನಬಸವ ತಾತನವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇವತ್ತಿನ ದಿವಸ 3ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಗಳನ್ನ ಗಂಗಾವತಿ ನಗರದ ಒಂದು ದಾನಿಗಳ ನೆರವಿನೊಂದಿಗೆ ಶ್ರೀ ಚನ್ನಬಸವ ತಾತನ ಟ್ರಸ್ಟ್ ಮತ್ತು ಚನ್ನಬಸವ ತಾತ ಸೇವಾ ಸಮಿತಿ ಮತ್ತು ಪುರಾಣ ಸಮಿತಿ ವತಿಯಿಂದ ಇವತ್ತು ಗಂಗಾವತಿ ನಗರದ ಶ್ರೀ ಚನ್ನಬಸವ ತಾತನ ಮಠದಲ್ಲಿ ನೆರವೇರಿಸಲಾಗಿದೆ. ಈ ಸಂದರ್ಭದಲ್ಲಿ 17 ಜೋಡಿಗಳು ಸಾಮೂಹಿಕವಾಗಿ ಒಂದು ವಿವಾಹವನ್ನು ಆಗಿದ್ದಾರೆ. ನಾವು ಈ ಮೂಲಕ ಶ್ರೀ ಚನ್ನಬಸವ ತಾತನಲ್ಲಿ ಮದುವೆಯಾದಂತ ಎಲ್ಲ ನವವಿವಾಹಿತ ಜೋಡಿಗಳಿಗೆ ಶ್ರೀ ಚನ್ನಬಸವ ತಾತ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಅವರ ಜೀವನ ಸುಖಮಯವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಜೊತೆಗೆ ಏನು ಈ ಒಂದು ಸಂದರ್ಭದಲ್ಲಿ ದಾನಿಗಳು ಒಂದು ನೆರವನ್ನು ನೀಡಿದ್ದಾರೆ ಅವರಿಗೂ ಸಹಿತ ಶ್ರೀ ಚನ್ನಬಸವ ತಾತನ ಕೃಪಾಶೀರ್ವಾದ ಇರಲಿ ಅಂತೇಳಿ ಶುಭವನ್ನು ಕೋರುತ್ತಾ, ಜೊತೆಗೆ ಸೇವಾ ಸಮಿತಿಯವರು ಸುಮಾರು ಒಂದು 10-15 ದಿನಗಳಿಂದ ಈ ಒಂದು ಮದುವೆ ಕಾರ್ಯಕ್ರಮ ನಡೆಸುವುದಕ್ಕಾಗಿ ಏನು ಮುಂಜಾನೆಯಿಂದ ರಾತ್ರಿವರೆಗೂ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಎಲ್ಲ ಸೇವಾಕರ್ತರಿಗೂ ಕೂಡ ಶ್ರೀ ಚನ್ನಬಸವ ತಾತನ ಕೃಪಾಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿಯೂ ಸಹಿತ ಪ್ರತಿ ವರ್ಷ ಸಾಮೂಹಿಕ ವಿವಾಹಗಳು ಈ ಒಂದು ಚನ್ನಬಸವ ತಾತನ ಮಠದಲ್ಲಿ ನಡೆಯುತ್ತವೆ. ಮುಂದಿನ ವರ್ಷ ಯಾರಾದರೂ ಇದ್ರೂ ಕೂಡ ಚನ್ನಬಸವ ತಾತನ ಜಾತ್ರಾ ಮಹೋತ್ಸವದ ಮುಂಚಿತವಾಗಿ ಒಂದು ತಿಂಗಳ 15 ದಿವಸ 20 ದಿವಸ ಮುಂಚಿತವಾಗಿ ಮದುವೆಗಳನ್ನ ನೆರವೇರಿಸಲಾಗುವುದು. ಮುಂದಿನ ವರ್ಷನೂ ಸಹಿತ ಯಾರಾದರೂ ಮದುವೆ ಆಗೋರಿದ್ರೆ ಇಲ್ಲಿ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿ ತಾತನ ಮಠದಲ್ಲಿ ಮದುವೆ ಆಗಬಹುದು. ಚನ್ನಬಸವ ತಾತನ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಗಂಗಾವತಿ ಆರಾಧ್ಯ ದೈವನಾದ ಶ್ರೀ ಚನ್ನಬಸವ ತಾತನ ಪಾದಗಳಿಗೆ ನಮಸ್ಕರಿಸುತ್ತಾ, ಇಂದು ವಿಶೇಷವಾಗಿ ಚನ್ನಬಸವ ತಾತನ ಮಠದಲ್ಲಿ ಮಲ್ಲಿಕಾರ್ಜುನ ಟ್ರಸ್ಟ್ ಸಮಿತಿ ಹಾಗೂ ಎಲ್ಲ ಟ್ರಸ್ಟಿನ ವತಿಯಿಂದ ಚನ್ನಬಸವ ತಾತನ ಸೇವಾ ಸಮಿತಿಯವರು ನೇತೃತ್ವದಲ್ಲಿ ಒಂದು 3ನೇ ವರ್ಷದ ಉಚಿತ ಸಾಮೂಹಿಕ ಕಾರ್ಯಕ್ರಮವನ್ನು ನೆರವೇರಿದೆ. ಇದರಲ್ಲಿ 17 ಜೋಡಿಗಳು ವಿವಾಹವಾಗಿದ್ದು ಅವರಿಗೆ ಶ್ರೀ ಚನ್ನಬಸವ ತಾತ ಆಯುರ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಕೇಳುತ್ತಾ, ವಿಶೇಷವಾಗಿ ಈ ಒಂದು ಉಚಿತ ಸಾಮೂಹಿಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ದಾನಿಗಳು ನಾ ಮುಂದು ನೀ ಮುಂದು ಅಂತೇಳಿ ಒಂದು ದಾನ ಮಾಡುವ ಮುಖಾಂತರ ಟ್ರಸ್ಟಿನ ನಮ್ಮ ಚನ್ನಮಲ್ಲಿಕಾರ್ಜುನ ಮಠದ ಟ್ರಸ್ಟ್ನ ಹಿರಿಯರು ಕೂಡ ಇದರಲ್ಲಿ ಸಹಕರಿಸಿ ಒಂದು ಅದ್ಭುತ ಒಂದು ಕಾರ್ಯ ಅಂದ್ರೆ ಈ ವರ್ಷದಂತೆ ಪ್ರತಿ ವರ್ಷ ಕೂಡ ನಡೀಲಿ ಅಂತೇಳಿ ನಮ್ಮ ಹಿರಿಯರ ಮಾರ್ಗದರ್ಶನದ ಮುಖಾಂತರ ನಾವೊಂದು ಉಚಿತ ಸಾಮೂಹಿಕ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಪ್ರತಿ ವರ್ಷವೂ ಕೂಡ ಮುಂದಿನ ವರ್ಷವೂ ಕೂಡ ಇದೇ ತರ ಉಚಿತ ಸಾಮೂಹಿಕ ಕಾರ್ಯಕ್ರಮ ನೆರವೇರಿಸುತ್ತೇವೆ. ಚನ್ನಬಸವ ತಾತನ ಭಕ್ತಾದಿಗಳು ಯಾರಾದರೂ ಚನ್ನಬಸವ ತಾತನ ಮಠದಲ್ಲಿ ಸಾಮೂಹಿಕ ಕಾರ್ಯಕ್ರಮದಲ್ಲಿ ನಾನು ಮದುವೆ ಆಗ್ಬೇಕನ್ನು ಇಚ್ಛಿಸುವವರು ಮುಂದಿನ ವರ್ಷ ಕೂಡ ನಮಗೆ ಅವಕಾಶ ಇರುತ್ತೆ. ಹೀಗೆ ನಮ್ಮೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕರಿಸಿದಂತೆ ಎಲ್ಲರಿಗೂ ಕೂಡ ನಾನು ಚನ್ನಬಸವ ತಾತ ಅವರಿಗೆ ಆಯುರ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಾ ನಾನು ಈ 2 ಮಾತುಗಳನ್ನು ಮುಗಿಸಿದೆ. ಆತನ ಭಕ್ತಾದಿಗಳು ಹಲವಾರು ಕಡೆಯಿಂದ ಇಂದು ನಮ್ಮ ಗಂಗಾವತಿಯ ವಿಶೇಷವೇನಂತ ಹೇಳಿದ್ರೆ, ಆ ಚನ್ನಬಸವ ತಾತ ಒಂದು ಆರಾಧ್ಯ ದೈವ
ಎಂತ ಶಕ್ತಿ ಅಂತ ಹೇಳಿದ್ರೆ ಬೆಂಗಳೂರಲ್ಲ ಫಾರಿನ್ ಆಗಿದ್ರು ಕೂಡ ಆ ದಿನ ನಾ ಬಂದು ಒಂದು ದೀಡ್ ನಮಸ್ಕಾರ ಹಾಕುವ ಮುಖಾಂತರ ಮತ್ತು ಅಲ್ಲಿ ಸೇವೆ ಮಾಡುವ ಮುಖಾಂತರ ಅದ್ಭುತವಾಗಿ ನಮ್ಮ ತಾತನ ಭಕ್ತಾದಿಗಳು ಆ ಸೇವೆ ಮಾಡುವ ಪಾತ್ರಕ್ಕೆ ಕೃಪೆ ಆಗ್ತಾರೆ. ಹಾಗಾಗಿ ನಮ್ಮೆಲ್ಲ ಸುತ್ತಮುತ್ತಲಿನ ಪಾದಯಾತ್ರೆ ಮುಖಾಂತರ ಅದೊಂದು ವಿಶೇಷ. ನಮ್ಮ ಈ ಒಂದು ಸುತ್ತನಾಕ ಇದರಲ್ಲಿ ಕೂಡ ನಾವು ವಿಶೇಷವಾಗಿ ಹೇಳ್ಬೇಕಂದ್ರ ಚನ್ನಬಸವ ತಾತನ ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರ ಸಿಂಧನೂರಿಂದ ಕೂಡ ಪಾದಯಾತ್ರೆ ಬರ್ತಾರ. ಅವ್ರಿಗೂ ಕೂಡ ನಾನು ಈ ಚನ್ನಬಸವ ತಾತನ ಒಂದು ಭಕ್ತಿ ಅವ್ರಿಗೆ ಇನ್ನ ಹೆಚ್ಚಿಸಿ ಕರುಣೆ ಆಗಲಿ, ಅವರಿಗೆ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ 1ನೇ ತಾರೀಕಿಗೆ ವಿಶೇಷವಾಗಿ ಜನವರಿ ಹೊಸ ವರ್ಷದ ದಿನ ನಮ್ಮ ತಾತನ ಜಾತ್ರೆ ಇದೆ. ಹಾಗಾಗಿ ಎಲ್ಲಾ ಭಕ್ತಾದಿಗಳು ಆ ಜಾತ್ರೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.